ನಮಸ್ಕಾರ, ನ್ಯೂಸ್ ಎಟ್ 4 ಗೆ ಸ್ವಾಗತ. ನಾನು ನವಿತಾ ಜೈನ್. ರಮೇಶ್ ಜಾರಕಿಹೊಳಿ ವಿರುದ್ಧ ಸಿಡಿ ಲೇಡಿ ದೂರನ್ನ ನೀಡಿದ್ದು ಮಾಜಿ ಮಂತ್ರಿ ಮೇಲೆ ಎಫ್ಐಆರ್ ಅನ್ನ ಹಾಕೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಿದೆ. ವಕೀಲರ ಮೂಲಕ ಸಂತ್ರಸ್ತೆ ಕೊಟ್ಟ ದೂರಿನ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದ್ದು, ಈಗ ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ದೂರನ್ನ ದಾಖಲಿಸಿಕೊಳ್ಳಬೇಕು, ಎಫ್ಐಆರ್ ಅನ್ನ ಹಾಕಬೇಕು ಅನ್ನೋದ್ರ ಬಗ್ಗೆ ಈಗ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಯಾವ್ಯಾವ ಸೆಕ್ಷನ್ ಅಡಿ ಕೇಸ್ ಹಾಕಬೇಕು, ಹೇಗೆ ಹಿರಿಯ ಅಧಿಕಾರಿಗಳ ಜೊತೆ ಇನ್ಸ್ಪೆಕ್ಟರ್ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಜಾರಕಿಹೊಳಿ ಮೇಲೆ ಎಫ್ಐಆರ್ ಆಗುವಂತಹ ಸಾಧ್ಯತೆ ಇದೆ. ಸಿಡಿ ಲೇಡಿ ಇವತ್ತು ವಕೀಲರ ಮೂಲಕ ದೂರನ್ನ ಸಲ್ಲಿಸಿದ್ರು. ತನ್ನ ಹಸ್ತಾಕ್ಷರದ ಮೂಲಕವೇ ವಕೀಲ ಜಗದೀಶ್ ಅವರ ಮೂಲಕ ಇವತ್ತು ದೂರನ್ನ ದಾಖಲಿಸಿರುವಂತಹ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರ ಮೇಲೆ ಈಗಾಗಲೇ ಎಫ್ಐಆರ್ಗೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಯಾವ್ಯಾವ ಸೆಕ್ಷನ್ಗಳಡಿ ಕೇಸನ್ನ ಹಾಕಬೇಕು, ಹೇಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ತನಿಖೆ ನಡೀಬೇಕು, ಎಫ್ಐಆರ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಸಿದ್ಧತೆಗಳನ್ನ ಕೂಡ ನಡೆಸಲಾಗ್ತಾ ಇದೆ. ಹಿರಿಯ ಅಧಿಕಾರಿಗಳ ಜೊತೆ ಇನ್ಸ್ಪೆಕ್ಟರ್ ಚರ್ಚೆಯನ್ನ ಮಾಡ್ತಾ ಇದ್ದು, ಕೆಲವೇ ಕ್ಷಣಗಳಲ್ಲಿ ಜಾರಕಿಹೊಳಿ ಅವರ ಮೇಲೆ ಎಫ್ಐಆರ್ ಆಗುವಂತಹ ಸಾಧ್ಯತೆ ಇದೆ. ಈ ಒಂದು ದೂರಿನಲ್ಲಿ ಅನೇಕ ವಿಚಾರಗಳನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಸಿಡಿ ಲೇಡಿ. ಯಾವ ರೀತಿಯಾಗಿ ಮೋಸ ಮಾಡಲಾಗಿದೆ, ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ, ಜೀವ ಬೆದರಿಕೆಯನ್ನ ಹಾಕಲಾಗಿದೆ, ಕೆಲಸದ ಆಮಿಷವನ್ನ ಒಡ್ಡಲಾಗಿದೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಈ ಒಂದು ಕಂಪ್ಲೇಂಟ್ ಕಾಪಿಯಲ್ಲಿ ನೀಡಲಾಗಿದೆ. 15 ದಿವಸದಿಂದ ಏನ್ ಈ ಸಿಡಿ ಪ್ರಕರಣದ ಏರಿಳಿತಗಳು ನಡೀತಾ ಇದೆ, ಆ ವಿಚಾರದಲ್ಲಿ ದಿನಾಂಕ 10ನೇ ತಾರೀಕು ರಮೇಶ್ ಜಾರಕಿಹೊಳಿ ಅವರ ಕಂಪ್ಲೇಂಟ್ ಮೇಲೆ ಒಂದು ಎಫ್ಐಆರ್ ಮತ್ತೆ SIT ರಚನೆ ಆಯಿತು. ತದನಂತರ ಕೆಲವು ದಿವಸದಲ್ಲಿ ಆ ಒಂದು ಸಿಡಿ ಪ್ರಕರಣದ ಸಂಬಂಧಪಟ್ಟಂತ ಯುವತಿ ಒಂದು ವಿಡಿಯೋವನ್ನ ಮಾಡಾಕಿ ಅದರಲ್ಲಿ ತನಗೆ ರಕ್ಷಣೆ ಬೇಕು, ತಾವು ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವುದು ಪೊಲಿಟಿಷಿಯನ್ಸ್ ಅಥವಾ ಸಶಕ್ತರಲ್ಲ, ಹಾಗಾಗಿ ಸರ್ಕಾರ ಮತ್ತೆ SIT ತನಗೆ ರಕ್ಷಣೆ ಕೊಡಬೇಕು ಮತ್ತೆ ನ್ಯಾಯವನ್ನು ಒದಗಿಸಬೇಕು ಅಂತ ಒಂದು ವಿಡಿಯೋವನ್ನ ಮಾಡಾಕದ ಮೇಲೆ ನಾವು ವಕೀಲರ ಟೀಮು ಒಂದೆರಡು ದಿವಸ ವೆಯ್ಟ್ ಮಾಡಿ ತದನಂತರ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರಿಗೆ ಒಂದು ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ಸದ್ಯಕ್ಕೆ ಯಾವ ರೀತಿಯ ಪ್ರಾಸೆಸ್ಗಳಲ್ಲಿ ನಡೀತಾ ಇದೆ, ಯಾವ ರೀತಿಯಾಗಿ ಈಗ ಇನ್ಸ್ಪೆಕ್ಟರ್ ಚರ್ಚೆಯನ್ನ ಮಾಡಿದ್ದಾರೆ, ಏನಾಗ್ತಾ ಇದೆ? ಖಂಡಿತ ಈಗಾಗಲೇ ಯುವತಿಯ ಪರವಾಗಿ ಅವರ ವಕೀಲರು ಜಗದೀಶ್ ಎನ್ನುವಂತವರು ಕಬ್ಬನ್ ಪಾರ್ಕ್ ಠಾಣೆಗೆ ಬಂದಿದ್ದಾರೆ. ದೂರಿನ ಪ್ರತಿಯ ಸಮೇತವಾಗಿ ಅವರು ಬಂದಿದ್ದು ಈಗಾಗಲೇ ಡಿಸಿಪಿ ಯೊಂದಿಗೂ ಕೂಡ ಅಷ್ಟೇ ಮಾತುಕತೆಯನ್ನು ನಡೆಸಿದ್ರೆ, ಜೊತೆಗೆ ಡಿಸಿಪಿ ಅವರು ಕೂಡ ಅಷ್ಟೇ ಒಂದು ದೂರಿನ ಪ್ರತಿಯನ್ನ ನೋಡಿದಂತ ಬಳಿಕ ತನಿಖಾಧಿಕಾರಿಯಾಗಿರುವಂತಹ ಮಾರುತಿ ಅವರ ಮುಂದೆ ಹೋಗಿ ನೀವು ಸ್ಟೇಟ್ಮೆಂಟ್ ಅನ್ನ ಕೊಡಿ ಮತ್ತು ದೂರನ್ನ ಕೊಡಿ ಅನ್ನುವಂತ ಮಾತನ್ನು ಹೇಳಿರುವಂತ ನಿಟ್ಟಿನಲ್ಲಿ ಈಗ ಈ ಕಬ್ಬನ್ ಪಾರ್ಕ್ ಠಾಣೆಯ ಇನ್ಸ್ಪೆಕ್ಟರ್ ಮಾರುತಿ ಅವರೇ ಖುದ್ದಾಗಿ ವಕೀಲರು ತಂದಿರುವಂತಹ ಒಂದು ದೂರಿನ ಪ್ರತಿಯನ್ನ ಪರಿಶೀಲನೆ ಮಾಡ್ತಿದ್ರೆ, ಒಂದು ವೇಳೆ ಪರಿಶೀಲನೆ ಆದಂತಹ ಬಳಿಕ ಯಾವೆಲ್ಲ ರೀತಿಯಂತ ಸೆಕ್ಷನ್ಸ್ ಅನ್ನ ಹಾಕಬೇಕು ಜೊತೆಗೆ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಒಂದು ಲೀಗಲ್ ಒಪಿನಿಯನ್ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಇಲ್ಲಿ ಖುದ್ದಾಗಿ ಯುವತಿ ಬಂದಿದ್ದಂತ ವೇಳೆಯಲ್ಲಿ ಕೂಡಲೇ ಎಫ್ಐಆರ್ ಕೂಡ ಅಷ್ಟೇ ದಾಖಲು ಮಾಡುವಂತ ಒಂದು ಸಾಧ್ಯತೆ ಇತ್ತು. ಆದ್ರೆ ಈಗ ವಕೀಲರ ಮುಖಾಂತರವಾಗಿ ದೂರಿನ ಪ್ರತಿ ತಂದಿರುವ ನಿಟ್ಟಿನಲ್ಲಿ ಆ ಒಂದು ಯುವತಿ ಬಗ್ಗೆ ಕೂಡ ಅಷ್ಟೇ ವಕೀಲರನ್ನು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಅಂದ್ರೆ ಆ ಒಂದು ಯುವತಿ ಬರದೇ ಇರೋದಕ್ಕೆ ಕಾರಣ ಏನು, ಆ ಯುವತಿ ಎಲ್ಲಿದ್ದಾಳೆ, ಯಾಕಂದ್ರೆ ಈಗ ದೂರನ್ನ ನೀವು ಕೊಡ್ತಾರೆ ನಿಟ್ಟಿನಲ್ಲಿ ಆ ಒಂದು ಯುವತಿ ಅದನ್ನ ಬರ್ದಿದೆ ಅನ್ನೋದಕ್ಕೆ ಏನು ಪ್ರೂಫ್ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಅಷ್ಟೇ ತನಿಖಾಧಿಕಾರಿಗಳು ಮಾಡ್ತಾರೆ. ಈಗ ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡಿದಂತ ಬಳಿಕ ದೂರುದಾರರು ಕೊಟ್ಟಿರುವಂತಹ ದೂರಿನ ಪ್ರತಿಯನ್ನ ಪಡ್ಕೊಂಡು ತದನಂತರ ಅದನ್ನ ಮೇಲಧಿಕಾರಿಗಳ ಗಮನಕ್ಕೆ ತಂದು ಒಂದು ಲೀಗಲ್ ಒಪಿನಿಯನ್ ಅಂದ್ರೆ ಈ ರೀತಿ ವಕೀಲರ ಮುಖಾಂತರ ಬಂದಿರುವಂತಹ ದೂರಿನ ಅಂಗವಾಗಿ ಯಾವೆಲ್ಲ ರೀತಿಯಾದ ಸೆಕ್ಷನ್ಸ್ ಅನ್ನ ಅಳವಡಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕುರಿತಂತ ಒಂದು ಚರ್ಚೆಯನ್ನ ಮಾಡಿ ತದನಂತರ ಕಬ್ಬನ್ ಪಾರ್ಕ್ ಪೊಲೀಸರು ಒಂದು ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡ್ಕೋತಾರೆ. ಒಂದು ವೇಳೆ ಏನಾದ್ರೂ ಅತ್ಯಾಚಾರ ಆಗಿದೆ ಅಂತ ಏನಾದ್ರೂ ಎಫ್ಐಆರ್ ನಲ್ಲಿ ದಾಖಲಾದಂತಹ ವೇಳೆಯಲ್ಲಿ 376 ಅಡಿಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಮಾಡಿ ಒಂದು ಎಫ್ಐಆರ್ ಆದಂತ ವೇಳೆಯಲ್ಲಿ ಮಾತ್ರ ರಮೇಶ್ ಜಾರಕಿಹೊಳಿಗೆ ಎಲ್ಲೋ ಒಂದು ರೀತಿ ಸಂಕಷ್ಟ ಎದುರಾಗುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಈಗ ಇದುವರೆಗೂ ಕೂಡ ಅಷ್ಟೇ ಯಾವ ಸೆಕ್ಷನ್ಸ್ ಹಾಕಬೇಕು ಏನು ಅನ್ನೋದ್ರ ಬಗ್ಗೆ ಪೊಲೀಸರು ಯಾವುದೇ ಅಂತಿಮ ನಿರ್ಧಾರಕ್ಕೂ ಕೂಡ ಬಂದಿಲ್ಲ. ದೂರಿನ ಆಧಾರದ ಮೇಲೆ ಮೇಲಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದಂತಹ ಬಳಿಕ ಯಾವ ಸೆಕ್ಷನ್ಸ್ ಅನ್ನ ಹಾಕಬೇಕು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಇನ್ವೆಸ್ಟಿಗೇಷನ್ ಆಫೀಸರ್ ಡಿಸೈಡ್ ಮಾಡ್ತಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.